ತಿರುಪತಿ ಆರತಿ ಜಟಾಪಟಿ ವಿಚಾರದಲ್ಲಿ ಟಿಟಿಡಿ ಮಹತ್ವದ ಸಭೆಯನ್ನು ನಡೆಸಿದೆ. ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ನಿಂದ ತಿರುಮಲದಲ್ಲಿ ಸಭೆ ಆಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಒಂದು ಹೇಳಿಕೆ ಇದೆಯಲ್ಲ, ಅದು ಈಗ ಎರಡೂ ರಾಜ್ಯಗಳಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ತೀವ್ರ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಮುಖ್ಯಮಂತ್ರಿಗಳು ರಾಜ್ಯದ ಜನಪ್ರತಿನಿಧಿಗಳಿಗೆ ಮೊದಲ ಆರತಿಯನ್ನ ಕಲ್ಪಿಸಿಕೊಡುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟಿಟಿಡಿ ಸದಸ್ಯರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪ್ರಸ್ತಾಪಕ್ಕೆ ಟಿಟಿಡಿ ಟ್ರಸ್ಟ್ ಸದಸ್ಯರಾಗಿರುವಂತಹ ಭಾನುಪ್ರಕಾಶ್ ರೆಡ್ಡಿ ಅವರು ವಿರೋಧವನ್ನ ಮಾಡಿದ್ದಾರೆ. ಒಂದು ಹೇಳಿಕೆಯನ್ನು ಸಹ ಅವರು ರಿಲೀಸ್ ಮಾಡಿದ್ದಾರೆ. ಟಿಟಿಡಿ ಅನ್ನುವಂಥದ್ದು ಆಧ್ಯಾತ್ಮಿಕ ಕೇಂದ್ರ, ಡಿಕೆ ಶಿವಕುಮಾರ್ ಅವರ ಕೇಂದ್ರ ಅಲ್ಲ. ಇಲ್ಲಿ ನಿಮ್ಮ ರಾಜಕೀಯವನ್ನ ತರಕ್ ಹೋಗಬೇಡಿ. ಆ ಮೊದಲ ಆರತಿ ಅಥವಾ ತೊಳಿ ಆರತಿ ಅಂತ ಕರಿತೀವಿ ನಾವು, ಆ ಮೊದಲ ಆರತಿ ಏನಿದ್ರು ಸಹ ರಾಜವಂಶಸ್ಥರಿಗೆ ಮಾತ್ರ, ಮೈಸೂರು ರಾಜವಂಶಸ್ಥರಿಗೆ ಮಾತ್ರ ಸೀಮಿತವಾಗಿರೋದು. ನಿಮಗೆ ನಿಜವಾಗ್ಲೂ ಹಂಗೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನಿಮ್ಮ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಕೊಂಡು ಅಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ. ಆದರೆ ನಿಮ್ಮ ರಾಜಕೀಯ ಕೇಂದ್ರವನ್ನಾಗಿ ತಿರುಮಲ ಕ್ಷೇತ್ರವನ್ನ ಮಾಡೋದಕ್ಕೆ ಹೋಗಬೇಡಿ ಅಂತ ಟಿಟಿಡಿ ಸದಸ್ಯರಾಗಿರುವಂತಹ ಭಾನುಪ್ರಕಾಶ್ ರೆಡ್ಡಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಓಕೆ, ಸೊ ಈ ಟಿಟಿಡಿ ವಿಚಾರಕ್ಕೆ ತಿರುಮಲ ತಿರುಪತಿ ದೇವಸ್ಥಾನಂನಲ್ಲಿ ವೀಕ್ಷಕರೇ ಮೊದಲ ಆರತಿ ಕರ್ನಾಟಕದವರಿಗೆ ಸಿಗ್ತಾ ಇತ್ತು. ಸೊ ಇಷ್ಟು ದಿನಗಳ ಕಾಲ ಆ ಪರಂಪರೆ ಹೆಂಗಿತ್ತು ಅಂದರೆ ಈ ಹಿಂದೆ ಮೈಸೂರು ರಾಜವಂಶಸ್ಥರಿಗೆ ಆ ಮೊದಲ ಆರತಿ ಸಿಗ್ತಾ ಇತ್ತು. ಅದಾದಮೇಲೆ ಪ್ರಜಾಪ್ರಭುತ್ವ ಬಂದ ನಂತರ ಮುಖ್ಯಮಂತ್ರಿಗಳಿಗೆ ಅಥವಾ ಕರ್ನಾಟಕ ಸರ್ಕಾರ ನೇಮಿಸಿರ್ತಕ್ಕಂಥ ವಿಶೇಷ ಅಧಿಕಾರಿಯೊಬ್ಬರಿಗೆ ಈ ಒಂದು ಮೊದಲ ಆರತಿಯನ್ನು ನೀಡುವಂಥ ಒಂದು ಸಂಪ್ರದಾಯವನ್ನು ಟಿಟಿಡಿ ಪಾಲಿಸ್ಕೊಂಡು ಬಂದಿದೆ. ಆದರೆ ಈಗ ಈ ವಿಚಾರ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ ಇದೆಯಲ್ಲ, ಇದು ತೀವ್ರ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಜನಪ್ರತಿನಿಧಿಗಳಿಗೆ ಮೊದಲ ಆರತಿ ಟಿಟಿಡಿಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಆರತಿಯಲ್ಲಿ ರಾಜಕೀಯ ಇಲ್ಲ, ರಾಜ್ಯದ ಗೌರವ ಪರಂಪರೆಯ ಪ್ರಶ್ನೆ. ದೇವರು ಎಲ್ಲರಿಗೂ ಸೇರಿದವನು, ಯಾವುದೇ ಟೀಕೆಗೂ ನನ್ನ ಸ್ವಾಗತ ಇದೆ. ದೇವಸ್ಥಾನದ ಶಿಷ್ಟಾಚಾರಕ್ಕೆ ಅನುಗುಣವಾಗಿಯೇ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ದೇವರಿಗೆ ಪ್ರಾರ್ಥನೆ ಸಲ್ಲಿಸುವ ಅವಕಾಶ ಎಲ್ಲರಿಗೂ ನೀಡುವ ಉದ್ದೇಶ. ಆರತಿ ಜಟಾಪಟಿ ವಿವಾದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೀಗಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಿರುಪತಿದು ಏನಂತಂದರೆ, ನಿಮಗೆ ಅಲ್ಲಿ ಒಬ್ಬ ಆಫೀಸರು ಮಹಾರಾಜರ ಕಾಲದಿಂದ ಮೊದಲನೇ ಆರತಿ ನಮ್ಮ ಕರ್ನಾಟಕದ್ದು, ಅಲ್ಲೊಬ್ಬ ಆಫೀಸರು ಕೊಡ್ತಾ ಇರ್ತಾನೆ. ಆಫೀಸರ್ ಬದಲು ಯಾರಲ್ಲಿ ಜನಪ್ರತಿನಿಧಿಗಳು ಹೋಗಿರ್ತಾರೆ ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂಥೇಳಿ. ಇಲ್ಲ MLA, ಈಗ ಮಂತ್ರಿಗಳಿಗೇನೋ ಸ್ವಲ್ಪ ಅವಕಾಶಗಳಿರ್ತದೆ, ಜಡ್ಜ್ಗಳಿಗೂ ಅವಕಾಶ ಇರ್ತದೆ. ಇಲ್ಲ ಜಡ್ಜೋ, ಇಲ್ಲ ನಮ್ಮ ಮಂತ್ರಿನೋ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥವ್ರು, ಶಾಸಕರುಗಳೋ, ಇಲ್ಲ ಅಧಿಕಾರಿಗಳು ಯಾರಿದ್ರೆ ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ ಅಂತ, ಎಲ್ಲ ಪಾರ್ಟಿಯವ್ರಿಗೂ ಸಿಕ್ಕಲಿ. ಇದೇನು ಬರೀ ಕಾಂಗ್ರೆಸ್ಸು ದಳ ಅಂತಲ್ಲ. ಯಾವುದೇ ಶಾಸಕರು ತಿರುಪತಿ ದರ್ಶನಕ್ಕೆ ಹೋದಾಗ ನಮ್ಮ ರಾಜ್ಯದ ಪರವಾಗಿ ಆರತಿಗೆ ಕೊಡೋಕ್ಕೆ ಒಂದು ಅವಕಾಶ ಇದೆ. ಮೊದಲನೇ ಆರತಿ ನಮ್ಮದು. ಏನು ಆ ತಟ್ಟೆನ ತೆಗೆದುಕೊಂಡು ಹೋಗಿ ಆ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತೀವಿ. ಒಂದಿನ ತಹಶೀಲ್ದಾರ್ಗೂ ಸಿಗ್ಬೋದು, AC ಗೂ ಸಿಗ್ಬೋದು, ಶಾಸಕರಿಗೂ ಸಿಗ್ಬೋದು, ನಮ್ಮ ಮೇಯರ್ಗಳಿಗೂ ಸಿಗ್ಬೋದು, MP ಗಳಿಗೆ ಸಿಗ್ಬೋದು. ಅವ್ರಿಗೆ ಆ ಒಂದು ಭಾಗ್ಯ ಸಿಗಲಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಜನರ ಸೇವೆಗೋಸ್ಕರ ಆರತಿ ಕೊಡೋದು ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಅವತ್ತಿಂದ ಒಂದು ಪದ್ಧತಿ ಉಳಿಸ್ಕೊಂಡು ಬಂದಿದ್ದಾರೆ. ಬರೀ ಒಬ್ಬ ಆಫೀಸರ್ ಎತ್ಕೊಂಡೋಗಿ ಕೊಡೋದಕ್ಕಿಂತ ಜನಪ್ರತಿನಿಧಿಗಳು ಹೋಗಿ ಆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಲಿ ರಾಜ್ಯದ ಪರವಾಗಿ ಅಂತ ಒಂದು ಅವಕಾಶವನ್ನು ಮಾಡಬೇಕು ಅಂತ ನಾನೀಗಾಗಲೇ. ಓಕೆ ವೀಕ್ಷಕರೇ, ಇನ್ನು ಟಿಟಿಡಿ ಸದಸ್ಯರಾಗಿರುವಂತಹ ಭಾನುಪ್ರಕಾಶ್ ರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಯಾವಾಗ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದರ ಮೂಲಕ ಮತ್ತು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದರ ಮೂಲಕ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ನಿನ್ನೆ ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ ತಿರುಪತಿಯ ಮೊದಲ ಆರತಿಯ ಸ್ಥಾನಮಾನ ನೀಡಬೇಕು ಅಂದಿದ್ದಾರೆ ಅಂತ ಹೇಳ್ತಾ ಮುಂದುವರೆದು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡೋಣ. తిరుమలలో నిత్య హారతుల్లో కర్ణాటక ముఖ్యమంత్రి డికే శివకుమార్ గారు నిన్న ఒక స్టేట్మెంట్ ఇచ్చారు. తిరుమలలో నిత్య హారతుల్లో ఎమ్మెల్యేలని, మంత్రుల్ని, ఇంకా అధికారుల్ని నేను దాంట్లో దర్శనం కలిగించే భాగ్యం కల్పిస్తామని చెప్పి, అయ్యా ఇది మైసూర్ మహారాజుకి ఇచ్చినటువంటి గౌరవార్థం,
రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. దీన్ని రాజకీయ క్షేత్రంగా చేయొద్దండి డికే శివకుమార్ గారు. ఇది ఇక్కడున్నటువంటి సాంప్రదాయాలు ఆ రోజు మైసూర్ మహారాజుకి గౌరవార్థం ఇచ్చినటువంటి సాంప్రదాయాలు. ఇదేదో రాజకీయ నాయకుల్ని మెప్పించడానికి వాళ్ళని మీరు ఇలా వెనకేసుకురావడం ఇది మంచిది కాదు. ఖచ్చితంగా రేపు జరగబో ధర్మకర్తల మండలి సమావేశంలో దీని మీద నేను చర్చిస్తాను. ఖచ్చితంగా ఇలాంటి సాంప్రదాయాల్ని తిరుమల తిరుపతి దేవస్థానాలు ఒప్పుకునే ప్రసక్తే లేదు. ఇది ఆధ్యాత్మిక క్షేత్రం, డికే శివకుమార్ క్షేత్రం కాదు. తిరుమల తిరుపతి దేవస్థానాలు డికే శివకుమార్ చెప్పినట్టు వినే ప్రసక్తి లేదు ఇక్కడ మాకు. ఆయన ఇష్టానుసారంగా కొన్ని పరిస్థితులు అధ్యయనం చేసి మాట్లాడకుండా ఇష్టానుసారంగా ఆయన పాటికి ఆయన స్టేట్మెంట్ ఇస్తుంటే ఇది మంచిది కాదు. వెంటనే ఆ స్టేట్మెంట్ వెనక్కి తీసుకోవాలని చెప్పి చెప్పినట్టు మాటలను వెనక్కి తీసుకోవాలని చెప్పి నేను డిమాండ్ చేస్తున్నాను. అలాగే ఈ సాంప్రదాయం ఈరోజు కర్ణాటక అడిగారు, తమిళనాడు అడుగుతారు, మిగతా రాష్ట్రాలు కూడా అడిగే ప్రమాదం ఉంది. కాబట్టి ఎట్టి పరిస్థితుల్లోనూ ఇక్కడ నుండి సాంప్రదాయాల్ని మేము డీవియేట్ చేసే ప్రసక్తే లేదు.